ಓಂ ಯಶ್ಚಾಯಮಶರೀರಃ ಪ್ರಜ್ಞಾತ್ಮಾ ಯಶ್ಚಾಸಾವಾದಿತ್ಯಃ ಏತದೇಕಮಿತಿ ವಿದ್ಯಾತ್ ಚತ್ವಾರಃ ಪುರುಷಾ ಇತಿ ಬಾಧ್ವಃ ಶರೀರಪುರುಷಃ ಛಂದಃ ಪುರುಷಃ ವೇದಪುರುಷಃ ಸಂವತ್ಸರಪುರುಷ ಇತಿ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದಮಾಸಸ್ಯ ಶುಕ್ಲಪಕ್ಷಸ್ಯ ಯೇಯಂ ತ್ರಯೋದಶಿ ತಿಥಿಃ ಭಾರ್ಗವವಾಸರ ಸಂಪನ್ನ ತಸ್ಯಾಂ ಭಾಗವತಿ ಪ್ರೋಷ್ಠಪತಿ ಕಾರ್ಯಕ್ರಮೆ ಭಾಗವತಸ್ಯ षष्ठे स्कन्धे भागवते द्वितीये स्कन्धे षष्ठे अध्याये अद्य 18 श्लोकः भागवतದ ಎರಡನೆಯ ಸ್ಕಂಧ ಅಲ್ಲಿ 6ನೇಯ ಅಧ್ಯಾಯ. ಅಲ್ಲಿ ಇವತ್ತು ನಾವು 19ನೇಯ ಶ್ಲೋಕವನ್ನು ನೋಡಬೇಕು. ಭಗವತಃ ವಿವಿಧೈಃ ಅಂಗೈಃ ವಿವಿಧಾಃ ದೇವತಾಃ ಅಜಾಯಂತ. अपि च जलं रेतः सृष्टिः इत्यादयोपि तस्यैव विविधैः अवयवैः जज्ञिरे. पुरुषसूक्तस्य ऋगादिवेदेषु उक्तस्य अर्थमपि विवृणोत्ययम् अध्यायः. सर्वं पुरुष एवेदं भूतं भव्यं भवत्ययत्. यत् अतीतं यदिदं वर्तमानं यच्च आगामि एतत् सर्वमपि परमपुरुषस्य अधीनमेव. परमपुरुषे च आश्रितं तिष्ठति च. सः अयं मुक्तानां परमागतिः परमात्मा अमृतलोकस्य मुक्तलोकस्य ईशः. स्वस्य अन्नभूतेन मित्रभूतेन दक्षिणया रमया साकमेव सर्वमपि जगत् सः अतीत्य तिष्ठति. एवं च अयमेव अस्य महिमा. न केवलमेतावान् अपितु दुरत्ययः. न कोऽप्यस्य महिमानं ज्ञातुं शक्नोति. अपि च अतीतुमपि न शक्नोति. ज्ञानिनः अस्य स्थितिं जानन्तः अस्य स्वरूपभूतान् 3 पादान् वर्णयन्ति. तस्य भिन्नो यः पादः अयं प्रपञ्चरूपः तदपि वर्णयन्ति. अथ अत्र पादास्त्रयो बहिस्त्वासन् अप्रजानां य आश्रयाः ಅಂತಸ್ತ್ರಿಲೋಕ್ಯಾಸ್ತ್ವಪರಃ ಗೃಹಮೈಧೈರ್ಬಹು ಬೃಹದ್ಭುತಃ ಇತಿ 19 ಶ್ಲೋಕಃ. 19ನೇಯ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಈ ಹಿಂದಿನ ಶ್ಲೋಕದಲ್ಲಿ ಭಗವಂತನ 4 ಪಾದಗಳನ್ನು ವರ್ಣನೆ ಮಾಡಿದರು. ಅದರಲ್ಲಿ ಒಂದು ಪಾದ ಆ ಭಗವಂತನಿಂದ ಪೂರ್ಣ ಭಿನ್ನವಾದದ್ದೇ. ಅದು ಈ ಜಗತ್ತು, ಜಡಚೇತನಾತ್ಮಕವಾದ ಈ ಜಗತ್ತು. ಮತ್ತೆ 3 ಪಾದಗಳು ಆತನ ಸ್ವರೂಪಭೂತವಾದ ಪಾದಗಳು.
ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ 3 ಲೋಕಗಳಲ್ಲಿ ಆ 3 ಭಗವಂತನ ರೂಪಗಳಿವೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ಪಾದಾಸ್ತ್ರಯೋ ಬಹಿಸ್ವಾಸನ್ ಅನ್ನುವ ಈ ಶ್ಲೋಕದ ವ್ಯಾಖ್ಯಾನವನ್ನು ನಾವು ಗಮನಿಸಬೇಕು. ಈ 3 ಅಂಶಗಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಲ್ಲಿರುವಂತಹ ಈ 3 ರೂಪಗಳೇನಿವೆ ಅವು 3 ಲೋಕದಿಂದ ಹೊರಗಿರುವಂಥವು. ಮತ್ತೆ ಜ್ಞಾನಿಗಳಾದಂತಹ ದೇವತೆಗಳು ಮಾತ್ರ ಆ ರೂಪಗಳನ್ನು ಉಪಾಸನೆ ಮಾಡಬಲ್ಲರು ಮತ್ತೆ ಅಲ್ಲಿಗೆ ಹೋಗಬಲ್ಲರು ಕೂಡ. ಆ 3 ಲೋಕಗಳು ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅನ್ನುವ 3 ಲೋಕಗಳು 3 ಲೋಕದಿಂದ ಭೂರ್ಭುವಸ್ವಹ ಅನ್ನೋ 3 ಲೋಕದಿಂದ ಹೊರಗಿವೆ. ಅಲ್ಲಿರುವಂತಹ ರೂಪಗಳಂತೂ ಆ ಲೋಕಗಳಲ್ಲಿ ಇರುವುದರಿಂದ ಅವು ಹೊರಗಡೆ ಇವೆ. ತಮ್ಮ ತಮ್ಮ ಪುತ್ರರಿಗೆ ಯಾವ ದೇವತೆಗಳು ತಮ್ಮ ದಾಯಭಾಗವನ್ನು ಕೊಡೋದಿಲ್ವೋ ಅಂಥ ದೇವತೆಗಳಿಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಉಳಿದವರಿಗೆಲ್ಲರಿಗೂ ಕೂಡ ಈ ಜಗತ್ತಿನಲ್ಲೇ ಆಶ್ರಯ. ಅಂತಸ್ತ್ರಿಲೋಕ್ಯಾಂ, 3 ಲೋಕದೊಳಗೆ ಇನ್ನೊಂದು ಲೋಕ ಇದೆ. ಅಲ್ಲಿ ಗೃಹಸ್ಥಾಶ್ರಮಿಗಳು ಆ ಭಗವಂತನನ್ನ ಯಜ್ಞದಿಂದ ಆರಾಧನೆ ಮಾಡ್ತಾರೆ ಅಂತ ಭಾಗವತ ಹೀಗೆ ಹೇಳ್ತದೆ. ತಮ್ಮ ಪುತ್ರರಿಗೆ ದಾಯಭಾಗವನ್ನು ಕೊಡದೇ ಇರುವವರು ಅಂತೇನು ಬಂತಲ್ಲ, ಇದನ್ನ ಅಲ್ಲಿ ಭಾಗವತದಲ್ಲಿ ನಾವು ಕಂಡಿರುವುದು ಅಪ್ರಜಾನಾಮ್ ಅಂತ. ಆ ಅಪ್ರಜಾನಾಮ್ ಅನ್ನುವ ಶಬ್ದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಬೇರೆಯವರು. ಆಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿರುವ ಕ್ರಮ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಅದು ಬಂದಿರುವಂತಹ ವಿಚಾರ. ಹೀಗೆ ಈ ಎಲ್ಲ ಸಂಗತಿಗಳನ್ನು ಈಗ ನಾವು ನೋಡಬೇಕು. ಈ 3 ಲೋಕಗಳು ಯಾವುವು, ಅಲ್ಲಿರುವಂತಹ ಭಗವಂತನ ರೂಪಗಳು ಯಾವುವು ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ ಅಂತ ಅನ್ನೋದನ್ನ ನಾವೀಗಾಗಲೇ ನೋಡಿ ಮುಗಿಸಿದ್ದೇವೆ. ಅಪ್ರಜಾಹ ಅಂದ್ರೆ ನ ಪ್ರಜಾಯಂತೆ ಪುತ್ರಾದಿ ರೂಪೇಣ ಇತಿ ಅಪ್ರಜಾಹ. ಶ್ರೀಧರರು ಹಾಗರ್ಥ ಬರೀತಾರೆ. ಆತ್ಮಾವೈ ಪುತ್ರನಾಮಾಸಿ ಅಂತ ಸಾಮಾನ್ಯವಾಗಿ ಕೇಳಿ ಬರ್ತದೆ. ಪುರುಷ ತಾನೇ ತನ್ನ ಮಗ ಅಥವಾ ಮಗಳ ರೂಪದಿಂದ ಹುಟ್ಟಿ ಬರ್ತಾನಂತ. ಯಾವ ಕೆಲವರು ತಾವೇ ಮಕ್ಕಳಾಗಿ ಹುಟ್ಟಿ ಬರೋದಿಲ್ವೋ, ಪೌತ್ರಾದಿ ರೂಪೇಣ ಹುಟ್ಟಿ ಬರೋದಿಲ್ವೋ ಅವರು ಅಪ್ರಜರು. ನೈಷ್ಠಿಕ ಬ್ರಹ್ಮಚಾರಿಗಳು, ವಾನಪ್ರಸ್ಥರು ಮತ್ತು ಯತಿಗಳು ಅವರಿಗೆ ಆಶ್ರಯವಾದದ್ದು ಈ ಲೋಕಗಳು. ತೇಷಾಮಾಶ್ರಮ ತ್ರಿಲೋಕ್ಯಾ ಬಹಿರಾಸನ್. 4 ಆಶ್ರಮಗಳೇನಿವೆ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ ಅಂತ. ಅದರ ಪೈಕಿ 3 ಆಶ್ರಮಗಳ ಅಲ್ಲಿರುವಂತಹ ಜನರಿಗೆ ಈ ಮೂರು ಲೋಕದ ಹೊರಗಿರುವಂತಹ ಲೋಕಗಳೇ ಗಮ್ಯ. ಗೃಹಮೇಧಸ್ತು ಅಂತಃ ಯಸ್ಮಾತ್ ಬೃಹದ್ವ್ರತೋ ಬ್ರಹ್ಮಚರ್ಯ ವ್ರತರಹಿತ. ಯಾರು ಗೃಹಸ್ಥಾಶ್ರಮ ಇದ್ದಾನೆ ಅವನು ಒಳಗಿರ್ತಾನೆ, ಈ 3 ಲೋಕದ ಒಳಗೆ ಇರ್ತಾನೆ. ಅಲ್ಲಿಯೇ ಅವನ ಸಾಧನೆ ಇತ್ಯಾದಿಗಳು ನಡೀತವೆ. ಯಾಕೆಂದ್ರೆ ಅವನಿಗೆ ಬ್ರಹ್ಮಚರ್ಯ ವ್ರತ ಇಲ್ಲ. ಬ್ರಹ್ಮಚರ್ಯ ವ್ರತ ಇರೋದು ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥರಿಗೆ ಮತ್ತು ಸನ್ಯಾಸಿಗಳಿಗೆ ಮಾತ್ರ. ಇದು ಶ್ರೀಧರರು ಬರೆಯುವಂತಹ ಅರ್ಥ. ಹೆಚ್ಚು ಕಡಿಮೆ ಅದೇ ಅರ್ಥವನ್ನೇ ರಾಧಾಕೃಷ್ಣರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಮತ್ತಿಲ್ಲಿ ವೀರರಾಘವರು ಬರೆದಿರುವಂತಹ ಅರ್ಥವನ್ನ ನಾವು ಬಹಳ ಆಳವಾಗಿ ವಿಚಾರ ಮಾಡಬೇಕಾದಂತಹ ಅಂಶನೂ ಕೂಡ ಅಲ್ಲಿ ಏನು ಕಾಣಿಸೋದಿಲ್ಲ. ಅನೇಕ ಗೊಂದಲಗಳು ಅಲ್ಲಿ ಕಾಣ್ತವೆ. ಬೇರೆ ಬೇರೆ ವ್ಯಾಖ್ಯಾನಕಾರರು ಹೀಗೆ ಬೇರೆ ಬೇರೆ ಥರದ ಅರ್ಥಗಳನ್ನೇನೋ ಹೇಳ್ತಾರೆ. ಮಕ್ಕಳನ್ನು ಪಡೆಯದೇ ಇರುವ ಕೆಲವರು, ಹಾಗಾದ್ರೆ ಮಕ್ಕಳನ್ನು ಪಡೆಯದೇ ಇದ್ದವರು ಅಂದ್ರೆ ಅವರೇನು ಸನ್ಯಾಸಿಗಳೇ, ಬ್ರಹ್ಮಚಾರಿಗಳೇ, ಗೃಹಸ್ಥರೇ, ಅಥವಾ ಮದುವೆ ಆದ್ರೂ ಕೂಡ ಮಕ್ಕಳನ್ನು ಪಡೆಯದೇ ಇರುವವರು ಅಂತ ಅರ್ಥನ? ವೀರರಾಘವರು ಮತ್ತೆ ವಿಶ್ವನಾಥರ ವ್ಯಾಖ್ಯಾನದಲ್ಲಿ ಅಪ್ರಜರು ಅಂದ್ರೆ ಹುಟ್ಟೇ ಇಲ್ಲದಂತಹ ಮುಕ್ತರು, ಅವರು ಪ್ರಕೃತಿಯ ಆಚೆ ಇರ್ತಾರೆ ಅಂತ ಹೀಗೆ ಕೇಳಿ ಬರ್ತದೆ. ಇದಕ್ಕೆಲ್ಲದಕ್ಕೂ ಏನು ಪ್ರಮಾಣಗಳು ಸಾಲೋದಿಲ್ಲ.
ಅದಕ್ಕಾಗಿ ಆಚಾರ್ಯರು ಹೇಳಿದಂತಹ ಭಾಗವತ ತಾತ್ಪರ್ಯದ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ಆಚಾರ್ಯರಲ್ಲಿ ಬ್ರಹ್ಮಾಂಡ ಪುರಾಣದ ಮಾತನ್ನ ಹಾಗೆ ಅಧ್ಯಾತ್ಮ ಅನ್ನುವ ಮಾತನ್ನು ಕೂಡ ಉದ್ಧರಿಸ್ತಾರೆ. ನಮಗೀಗ ಬ್ರಹ್ಮಾಂಡ ಪುರಾಣದ ಮಾತನ್ನ ಇಲ್ಲಿ ನಾವು ಗಮನಿಸಿದರೆ ಸಾಕು. ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತೋ ತ್ರೀಣಿ ಧಾಮಾನಿ ವೈ ವಿಷ್ಣು ತ್ರಿಲೋಕಾತ್ ಬಹಿರೇವಚ ಅಂತ ಆ ಬ್ರಹ್ಮಾಂಡ ಪುರಾಣದ ಶ್ಲೋಕ ಪ್ರಾರಂಭ ಆಗ್ತದೆ. ಅನಂತಾಸನ ವೈಕುಂಠ ಶ್ವೇತದ್ವೀಪ ಇವು ವಿಷ್ಣುವಿನ ಧಾಮತ್ರಯಗಳು 3 ಲೋಕದಿಂದ ಆಚೆ ಇವೆ. ಅವುಗಳಲ್ಲಿ ಭಗವಂತನ 3 ರೂಪಗಳಿವೆ. ಅಪ್ರಜರು ಅಂದರೆ ತೇಷಾಂ ನ ಪುತ್ರಾಹ ದಾಯಮುಪಯಂತಿ ಅಂತ ಶ್ರುತಿ ಹೇಳುವಂತೆ ತಮ್ಮ ಮಕ್ಕಳಿಗೆ ಭಾಗವನ್ನು ಕೊಡದೇ ಇರುವಂತಹ ಜ್ಞಾನಿಗಳಾದಂತಹ ದೇವತೆಗಳು ಅಲ್ಲಿ ಹೋಗಿ ತಲುಪ್ತಾರೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಅದಾಯಾದಾಸ್ತು ಅಂತ ಹೀಗೆ ಬಂದಿದೆಯಲ್ಲ, ಅದಾಯಾದಾಹ, ಅದಾಯದಾಹ ಅಥವಾ ಅದಾಯಾದಾಹ, ಕೆಲವು ಕಡೆ ದೀರ್ಘ ಇದೆ, ಕೆಲವು ಕಡೆ ಹ್ರಸ್ವ ಇದೆ. ಯಾ ಅನ್ನೋದು ಕೆಲವು ಕಡೆ ಹ್ರಸ್ವ, ಕೆಲವು ಕಡೆ ದೀರ್ಘ. ಅಂತಹ ದೇವತೆಗಳು ಅಲ್ಲಿ ಹೋಗ್ತಾರೆ. ಅದ್ರದ್ದೇನು ವಿವರಣೆ ಅಂದರೆ, ನಾವೆಲ್ಲ ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ನಮ್ಮ ತಂದೆ ತಾಯಿಯ ಆಸ್ತಿಯನ್ನು ಪಡ್ಕೊಂಡಿರ್ತೀವಿ ಉತ್ತರಾಧಿಕಾರದ ಮೂಲಕ. ಇನ್ನು ಕೆಲವರು ಹಾಗೇನೆ ನಮ್ಮ ಮಕ್ಕಳಿಗೆ ನಮ್ಮ ಆಸ್ತಿಯನ್ನು ಬಿಟ್ಟು ಹೋಗ್ತೇವೆ. ಹೀಗೆ ದಾಯಭಾಗವನ್ನು ಅವರೆಲ್ಲರಿಗೂ ಕೂಡ ಹಂಚಿ ಹೋಗ್ತೇವೆ. ಆದರೆ ದೇವತೆಗಳು ಮಾತ್ರ ಈ ದಾಯಭಾಗವನ್ನು ಯಾವತ್ತೂ ಕೂಡ ಪಡ್ಕೊಳ್ಳೋದಿಲ್ಲ ಅಂತ ಅದರ ಅಭಿಪ್ರಾಯ. ಅಲ್ಲಿ ಈ ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 4ನೇ ಪಾದದಲ್ಲಿ 48ನೇ ಸೂತ್ರ ಹೊಂದಿದೆ. ಆ 48ನೇ ಸೂತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ. ಈಗ ನಾವು ಏನೊಂದು ವೇದವಾಕ್ಯ ನೋಡಿದ್ವಲ್ಲ, ತೇಷಾಂ ಪುತ್ರಾಹ ನ ದಾಯಮುಪಯಂತಿ ಅಂತ, ಇದನ್ನೆಲ್ಲ ನಾವು ತಗೊಳ್ಬೇಕಾದದ್ದು ಆ ಸೂತ್ರದಿಂದಲೇ, ಆ ಸೂತ್ರದಲ್ಲಿ ಬಂದಿರುವಂತಹ ವಿಷಯಗಳಿಂದಲೇ. ನಾವೀಗಾಗಲೇ ನೋಡಿದಂತೆ ನಮ್ಮ ತಂದೆ ತಾಯಂದಿರಿಂದ ಬಂದ ಸಂಪತ್ತಿನ ಅಧಿಕಾರ ನಮಗೆ ಸಿಕ್ಕಿದೆ. ಹಾಗೆ ನಮ್ಮ ಸಂಪತ್ತಿನ ಅಧಿಕಾರ ನಮ್ಮ ಮಕ್ಕಳಿಗೆ ಸಿಕ್ಕಿದೆ. ಆದರೆ ದೇವತೆಗಳಿಗೆ ಮಾತ್ರ ಅವರವರ ತಂದೆಯಂದಿರಿಂದ ಯಾವುದೇ ರೀತಿಯಾದ ಉತ್ತರಾಧಿಕಾರ ಅಂತ ಅನ್ನೋದು ಸಿಗೋದಿಲ್ಲ, ಸಂಪತ್ತಿನ ಅಧಿಕಾರ ಅಂತ ಅನ್ನೋದು ಸಿಗೋದಿಲ್ಲ. ಕೃತ್ಸ್ನ ಭಾವಾತ್ತು ಗೃಹಿಣ ಉಪಸಂಹಾರ ಅಂತ 47ನೇ ಸೂತ್ರ, 3ನೇ ಅಧ್ಯಾಯದ 4ನೇ ಪಾದದ 47ನೇ ಸೂತ್ರ. ಅಲ್ಲಿ ಏನು ವಿಷಯ ಪ್ರತಿಪಾದಿತ ಆಗಿದೆ ಅಂದರೆ, ಕೃತ್ಸ್ನಾಹ್ಯೇವ ಗೃಹಿಣೋ ದೇವಾಃ ಕೃತ್ಸ್ನಾಹ್ಯೇತೆ ಯತಯಃ ಏತೇಷಾಂ ಪುತ್ರಾಃ ನ ದಾಯಮುಪಯಂತಿ ನ ಚೈತೆ ಗೃಹಾನ್ ವಿಸೃಜಂತಿ ಅರಾಗಾಃ ಅದ್ವೇಷಾಃ ಅಲೋಭಾಃ ಸರ್ವಭೋಗಾಃ ಸರ್ವಜ್ಞಾಃ ಸರ್ವಕರ್ತಾರಃ ಅಂತ ಈ ಥರದ್ದು ಒಂದು ಮಾತು ಅಲ್ಲಿ ಕೇಳಿ ಬರ್ತದೆ. ಇಂದ್ರನಿಗೆ ಈ ಎಲ್ಲ ದೇವತೆಗಳ ಮೇಲಿನ ಒಂದು ಅಧಿಕಾರ ಇದೆ. ಆದರೆ ಇಂದ್ರನ ಮಗ ಜಯಂತ ಏನಿದ್ದಾನೆ, ನಾನು ಇಂದ್ರನ ಮಗ ಅಂತ ಹೇಳಿ ಇಂದ್ರನ ನಂತರ ನಾನೇ ದೇವೇಂದ್ರ ಆಗ್ತೇನೆ ಅಂತ ಹೇಳುವಂತಿಲ್ಲ. ದೇವೇಂದ್ರ ಪದವಿಗೆ ಯೋಗ್ಯರಾದಂಥವರು ಬೇರೆನೇ ಇದ್ದಾರೆ. ಹಾಗೆ ರುದ್ರನ ಪದವಿಗೆ ಯೋಗ್ಯರಾದಂಥ ಒಂದು ಗುಂಪೇ ಬೇರೆ ಇದೆ. ರುದ್ರನ ಮಕ್ಕಳಾದಂಥ ಗಣೇಶ ಆಗಲಿ ಸುಬ್ರಹ್ಮಣ್ಯ ಆಗಲಿ ತಾವು ರುದ್ರನ ಬಳಿಕ ಅವನ ಪದವಿಗೆ ಬರ್ತೀವಿ ಅಂತ ಕ್ಲೇಮ್ ಮಾಡುವಂತಿಲ್ಲ. ಹೀಗೆ ಅವರ ಮಕ್ಕಳು ಯಾವತ್ತೂ ಕೂಡ ತಂದೆ ತಾಯಂದಿರ ಪಾಲನ್ನು ಪಡೆಯೋದಿಲ್ಲ. ಇದು ಆ ಸೂತ್ರದಲ್ಲಿ ಬಂದಿರುವಂತಹ ವಿಚಾರ. ಅದನ್ನೇ ಇಲ್ಲೂ ಕೂಡ ಅದಾಯಾದಾಸ್ತು ಪುತ್ರಾಣ ಉದ್ರಿಕ್ತ ಜ್ಞಾನ ಚಕ್ಷುಷಃ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಅಲ್ಲಿ ಅಪ್ರಜಾನಾಮ್ ಅಂತಿದೆಯಲ್ಲ, ಪ್ರಜೆಗಳಿಲ್ಲದವರು ಅಂತ. ಇಂದ್ರಾದಿ ದೇವತೆಗಳಿಗೆ ಮಕ್ಕಳಿದ್ದಾರೆ, ರುದ್ರಾದಿ ದೇವತೆಗಳಿಗೂ ಕೂಡ ಮಕ್ಕಳಿದ್ದಾರೆ. ಆದರೆ ಆ ಮಕ್ಕಳಿಗೆ ಅವರು ಪಾಲು ಕೊಡುವುದಿಲ್ಲ. ಆದ್ದರಿಂದ ಮಕ್ಕಳು ಪಾಲು ಕೇಳುವುದಿಲ್ಲ, ಪಾಲಿನಲ್ಲಿ ಅವರಿಗೆ ಅಧಿಕಾರವೂ ಕೂಡ ಇಲ್ಲ. ಆದ್ರಿಂದ ಅವರನ್ನ ಅದಾಯಾದರು ಅಥವಾ ಅದಾಯದರು ಅಂತ ಹೇಳ್ತಾರೆ. ಅಪ್ರಜ ಅಂತಿದೆಯಲ್ಲ, ಅದಕ್ಕೆ ಮತ್ತೊಂದು ಅರ್ಥ ಅಲ್ಲೇ ಇದೆ, ಉದ್ರಿಕ್ತ ಜ್ಞಾನ ಚಕ್ಷುಷಃ ಅಂತ. ಪ್ರಜಾ ಅಂದ್ರೆ ಸಂತಾನ ಅಂತ ಒಂದು ಅರ್ಥ, ನಮಗಿದು ಗೊತ್ತಿದೆ. ಅದಲ್ಲದೇನೆ
ಪ್ರಕೃಷ್ಟತ್ವೇನ ಜಾಯಮಾನತ್ವಾತ್ ಪ್ರಜಾಜ್ಞಾನಂ ಅಂತ ಐತರೇಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ಒಂದು ಅರ್ಥ ಬರೆದಿದ್ದಾರೆ. ಶ್ರೇಷ್ಠವಾದ ಜ್ಞಾನಕ್ಕೂ ಕೂಡ ಪ್ರಜಾ ಅಂತ ಹೇಳ್ತಾರೆ. ಆದರೆ ಅಪ್ರಜಾ ಅಂತಂದ್ರೆ ಅಧಿಕವಾದ ಪ್ರಜಾ ಯಾರಿಗಿದೆಯೋ ಅವರನ್ನು ಅಪ್ರಜರು ಅಂತ ಹೇಳ್ತಾರೆ. ಅದಕ್ಕಾಗಿ ಉದ್ರಿಕ್ತ ಜ್ಞಾನ ಚಕ್ಷುಷಃ, ಜ್ಞಾನವೆಂಬ ಕಣ್ಣು ಅವ್ರದ್ದು ತೆರೆದು ಉದ್ರಿಕ್ತವಾಗಿದೆ. ಪೂರ್ಣವಾಗಿ ಏನೇನನ್ನು ಗಮನಿಸಬೇಕೋ ಅವ್ರಿಗೇನು ಶಕ್ತಿ ಇದೆಯೋ ಅದೆಲ್ಲವನ್ನು ಕೂಡ ಅದು ನೋಡ್ತಿದೆ. ಹೀಗೆ ಅಪ್ರಜಾ ಅಂತ ಅನ್ನೋದಕ್ಕೆ ತಮ್ಮ ಮಕ್ಕಳಿಗೆ ತಮ್ಮ ಪಾಲನ್ನು ಕೊಡದೇ ಇರುವವರು ಅಂತ ಒಂದರ್ಥ, ಮತ್ತೆ ಜ್ಞಾನವೆಂಬ ಕಣ್ಣನ್ನು ಪಡ್ಕೊಂಡವರು ಅಂತ ಇನ್ನೊಂದರ್ಥ. ಇದು ನಾರಾಯಣ ಪರಾಹ ದೇವಾಹ, ನಾರಾಯಣನ ಭಕ್ತರಾದಂತಹ ದೇವತೆಗಳು ಆ ಲೋಕಕ್ಕೆ ಹೋಗ್ತಾರೆ. ಸಯೇವ ಅನ್ಯಸ್ವರೂಪೇಣ ಶಕ್ರಲೋಕ ಸಮೀಪಕಃ, ಅದೇ ಭಗವಂತನೇ ಮತ್ತೊಂದು ರೂಪದಿಂದ ಇಂದ್ರನ ಲೋಕದ ಸಮೀಪ, ಅದರ ಕೆಳಗಡೆ ಅವನಿದ್ದಾನೆ. ವೈಶ್ವಾನರ ಲೋಕದಲ್ಲಿ ಅವನಿರ್ತಾನೆ. ಇಜ್ಜೋ ಯಜ್ಞಪುಮಾನ್ ನಾಮ ಜ್ಞಾನಿನಾಂ ಗೃಹಿಣಾಂ ಪದಂ, ಅವನಿಗೆ ಯಜ್ಞಪುರುಷ ಅಂತ ಹೆಸರು. ಯಜ್ಞಪುಮಾನ್ ಅಂದರೆ ಯಜ್ಞಪುರುಷ ಅಂತ ಅರ್ಥ. ಇಜ್ಜ ಅಂದರೆ ತನ್ನ ಭಕ್ತರು ಮಾಡಿದಂತಹ ಯಾಗದ ಭಾಗವನ್ನು ಸ್ವೀಕಾರ ಮಾಡುವವನು ಅಂತ ಅದರ ಅರ್ಥ. ಜ್ಞಾನಿನಾಂ ಗೃಹಿಣಾಂ ಪದಂ, ಜ್ಞಾನಿಗಳಾದಂತಹ ಗೃಹಸ್ಥರು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಗೃಹಸ್ಥರು ಎಲ್ಲಿ ಹೋಗ್ತಾರೆ, ಯತಿಗಳೆಲ್ಲಿ ಹೋಗ್ತಾರೆ, ಹಾಗೆ ವಾನಪ್ರಸ್ಥರೆಲ್ಲಿ ಹೋಗ್ತಾರೆ, ಮತ್ತು ಬ್ರಹ್ಮಚಾರಿಗಳಲ್ಲಿ ಹೋಗ್ತಾರೆ ಅಂತ ಅನ್ನೋದನ್ನು ಈ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಅದನ್ನು ತಿಳ್ಕೊಳ್ಬೇಕು. ಮೇಲೆ ಏನು ಅಪ್ರಜಾಹ ಅಂತ ಬಂದಿದೆ, ಅಲ್ಲಿ ಬಂದದ್ದಕ್ಕೂ ಇಲ್ಲಿ ಬಂದದ್ದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಬಂದದ್ದೆಲ್ಲವೂ ಅಪ್ರಜರು ಅಂದರೆ ದೇವತೆಗಳ ಬಗ್ಗೆ, ತಮ್ಮ ಮಕ್ಕಳಿಗೆ ತಮ್ಮ ದಾಯ ಭಾಗವನ್ನು ಕೊಡದೇ ಇರುವಂತಹ ದೇವತೆಗಳ ಬಗ್ಗೆನೇ ಅಲ್ಲಿ ಬಂದಿದೆ. ಬ್ರಹ್ಮಾಂಡ ಪುರಾಣಕ್ಕನುಸಾರವಾಗಿ ಹೀಗೆ ಈ ಜ್ಞಾನಿಗಳಾದಂಥ ಗೃಹಸ್ಥರು ಅವರು ಅದನ್ನು ಸಂಸಾರದಲ್ಲಿದ್ದಾಗ ಉಪಾಸನೆ ಮಾಡ್ತಾರೆ, ಮತ್ತೆ ಮುಕ್ತರಾಗುವಾಗ ಆ ರೂಪಕ್ಕೆ ಹೋಗಿ ತಲುಪ್ತಾರೆ. ಇನ್ನು ಜ್ಞಾನಿಗಳಾದಂಥ ಯತಿಗಳು ಅವರು ಧ್ರುವಲೋಕದಲ್ಲಿ ಧ್ರುವಲೋಕದಲ್ಲಿರುವಂತಹ ಭಗವಂತನ ರೂಪವನ್ನು ಪಡೀತಾರೆ. ಯತೀನಾಂ ಧ್ರುವಲೋಕಸ್ಥ ಅಂತ ಬಂದಿರೋದು ಆ ಕಾರಣಕ್ಕಾಗಿ. ವನಿನಾಮ್ ಅಂದರೆ ವಾನಪ್ರಸ್ಥರು ಅಂತ ಅರ್ಥ. ಎಲ್ಲಿಯಾದರೂ ವರ್ಣಿನಾಮ್ ಅಂತ ಪಾಠ ಇದ್ರೆ, ವರ್ಣಿ ಅಂದರೆ ಬ್ರಹ್ಮಚಾರಿ ಅಂತ ಅರ್ಥ, ಆ ಪಾಠ ಇಲ್ಲಿ ಸರಿಯಲ್ಲ. ವನಿನಾಮ್ ಅಂತ ಇಟ್ಕೋಬೇಕು. ಯಾಕಂದ್ರೆ ಬ್ರಹ್ಮಚಾರಿನಾಮ್ ಅಂತ ಮುಂದೆ ಪ್ರತ್ಯೇಕವಾಗಿ ಬಂದಿದೆ. ಆದಿತ್ಯ ಮಂಡಲಸ್ಥಸ್ತು ಜ್ಞಾನಿನಾಂ ಬ್ರಹ್ಮಚಾರಿನಾಮ್ ಅಂತ ಮುಂದೆ ಬಂದಿದೆ. ಅದರಿಂದ ಅದು ನಮಗೀಗ ಬೇಡ. ಯತೀನಾಂ ಧ್ರುವಲೋಕಸ್ಥ, ಯತಿಗಳಾದವರು ಆ ಧ್ರುವಲೋಕದಲ್ಲಿರುವಂತಹ ಭಗವಂತನ ರೂಪವನ್ನು ಪಡೀತಾರೆ. ವಾನಪ್ರಸ್ಥರು ಮೇರು ಪರ್ವತದ ಮಧ್ಯದಲ್ಲಿರುವಂತಹ ಭಗವಂತನ ರೂಪವನ್ನು ಉಪಾಸನೆ ಮಾಡ್ತಾರೆ, ಮತ್ತೆ ಮುಕ್ತರಾದ್ಮೇಲೆ ಅಲ್ಲೇ ಹೋಗಿ ತಲುಪ್ತಾರೆ. ಬ್ರಹ್ಮಚಾರಿಗಳು ಸೂರ್ಯಮಂಡಲದಲ್ಲಿರುವಂತಹ ಭಗವಂತನ ರೂಪವನ್ನು ಉಪಾಸನೆ ಮಾಡ್ತಾರೆ, ಹಾಗೆ ಅದನ್ನು ಹೊಂದುತ್ತಾರೆ ಕೂಡ. ಇದು ಅದರ ಅಭಿಪ್ರಾಯ. ಇಲ್ಲಿ ಬ್ರಹ್ಮಚಾರಿಗಳು ಮತ್ತು ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಅಂತ ಈಗ ಬಂತಲ್ಲ, ಇದೆಲ್ಲವೂ ಕೂಡ ಈಗ ನಾವು ಸಂಸಾರದಲ್ಲಿ ಯಾರು ಬ್ರಹ್ಮಚಾರಿಗಳಿದ್ದಾರೆ, ಗೃಹಸ್ಥರಿದ್ದಾರೆ, ಮತ್ತು ಸನ್ಯಾಸಿಗಳು ಕೆಲವರು ಇರ್ತಾರೆ. ವಾನಪ್ರಸ್ಥ ಈಗ ಕಲಿಯುಗದಲ್ಲಿಲ್ಲ, ಅದು ವಿಚಾರ ಬೇರೆ. ಆದರೂ ಕೂಡ ಸಂಸಾರದಲ್ಲಿ ಯಾವೊಂದು ಆಶ್ರಮದಲ್ಲಿ ಇವರೆಲ್ಲ ಇರ್ತಿರ್ತಾರೆ, ಅದನ್ನು ಇಲ್ಲಿ ಹೇಳಿರೋದಲ್ಲ. ಮೂಲಭೂತವಾಗಿಯೇ ಜೀವ ಕೆಲವರು ಬ್ರಹ್ಮಚಾರಿಗಳು, ಕೆಲವರು ಗೃಹಸ್ಥರು, ಕೆಲವರು ವಾನಪ್ರಸ್ಥರು, ಕೆಲವರು ಸನ್ಯಾಸಿಗಳು ಅಂತ ವರ್ಣನೆ ಇದೆಲ್ಲ ಬೇರೆ ಬೇರೆ ಕಡೆ ಬಂದಿದೆ. ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದಲ್ಲಿ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅಂಥವರು ಮೂಲತಃ ಸ್ವರೂಪದಲ್ಲೇ ಬ್ರಹ್ಮಚಾರಿಗಳಾದವರು ಕೆಲವರು, ಗೃಹಸ್ಥರು ಕೆಲವರು, ವಾನಪ್ರಸ್ಥರು ಕೆಲವರು, ಮತ್ತೆ ಯತಿಗಳು ಕೆಲವರು ಅಂತಿದ್ದಾರೆ. ಸಂಸಾರದಲ್ಲಿದ್ದಾಗ ಅವರು ಸ್ವಲ್ಪ ಅಸ್ತವ್ಯಸ್ತರಾಗಿರಬಹುದು. ಮೂಲತಃ ಯತಿಯಾಗಿದ್ದವನು, ಸ್ವರೂಪದಲ್ಲಿ ಯತಿಯಾದವನು ಈ ಸಂಸಾರದಲ್ಲಿದ್ದಾಗ ಗೃಹಸ್ಥನಾಗಿ ಹುಟ್ಟಬಹುದು, ಗೃಹಸ್ಥನಾಗಿ ಗೃಹಸ್ಥಾಶ್ರಮವನ್ನು ಆಚರಿಸಲೂಬಹುದು. ಅವನ ಬಗ್ಗೆ ಇಲ್ಲಿ ಹೇಳ್ತಿರೋದಲ್ಲ, ಸ್ವರೂಪದಲ್ಲಿ ಯಾರಿದ್ದಾರೋ ಅವ್ರ ಬಗ್ಗೆ ಹೇಳ್ತಿರುವಂತಹ ಒಂದು ವಿಚಾರ ಅದು. ಹೀಗೆ ಸಂಸಾರದಲ್ಲಿದ್ದಾಗ ಭಗವಂತನನ್ನು ಉಪಾಸನೆ ಮಾಡ್ತಾರೆ, ಮತ್ತೆ ತಾವು ಮುಕ್ತರಾಗುವಾಗ ಆ ಲೋಕವನ್ನು ಹೋಗಿ ತಲುಪ್ತಾರೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ಬೇರೆ ಬೇರೆ ಕಡೆ ಒಂದೊಂದು ಕಡೆ
ಹೀಗೆ ಕೆಲವು ಮಾತುಗಳು ಕೂಡ ಕೇಳಿ ಬರ್ತವೆ. ಭಾಗವತದಲ್ಲಿ ಯಥೋ ನಾವರ್ತತೆ ಯತಿಹಿ ಅಂತ 4ನೇ ಸ್ಕಂದದ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಯತಿಯಾದವನು ಆ ಧ್ರುವಲೋಕದಿಂದ ಮರಳಿ ಬರೋದಿಲ್ಲ ಅಂತ ಉತ್ತಮವಾದ ಲೋಕ ಅದು ಅಂತ ಹೀಗೆ ಬಂದಿದೆ. ಭಾಗವತ ತಾತ್ಪರ್ಯದಲ್ಲೂ ಕೂಡ ನತು ತಸ್ಥಾನ ಗಂತೃಣಾಂ ಯತೀನಾಂ ಗತಿರುತ್ತಮ ತಸ್ಯಾಪಿ ಮುಕ್ತಿರ್ನಿಯತ ಅಂತ ಹೀಗೆ ಅಲ್ಲಿ ಮುಂದೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಭವಿಷ್ಯತ್ ಪರ್ವದ ವಾಕ್ಯವನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಧ್ರುವಲೋಕಕ್ಕೆ ಹೋಗುವಂಥ ಯತಿಗಳಿಗೆ, ಜ್ಞಾನಿಗಳಿಗೆ ಆ ಲೋಕದ ಆಧಿಪತ್ಯ ಇಲ್ಲ. ಅವರು ಅಲ್ಲಿ ಹೋಗಿ ಮರಳಿ ಬರ್ತಾರೆ. ಅಲ್ಲಿ ಹೋಗಿ ಸಂಸಾರಕ್ಕೆ ಮರಳಿ ಬರದೇ ಇರುವಂತೆ ಉತ್ತಮ ಗತಿಯನ್ನು ಪಡಿತಾರಷ್ಟೆ. ಯಥೋ ನಾವರ್ತತೆ ಗತಿ, ಯಥೋ ನಾವರ್ತತೆ ಯತಿ ಅಂತ ಆ 4ನೇ ಸ್ಕಂದದ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಅದರ ಬಗ್ಗೆ ವಿವರ ಇದೆ. ಬೇರೆ ಬೇರೆ ಕಡೆನೂ ಬಂದಿದೆ ಅನ್ನೋದಕ್ಕಾಗಿ ಅದನ್ನ ಹೇಳಿದೆ ಅಷ್ಟೆ. ಹೀಗೆ ಸ್ವರೂಪತಃ ಯಾರು ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳಿಂತಿದ್ದಾರೆ ಅವ್ರ ಬಗ್ಗೆ ಹೇಳಿದಂಥ ಒಂದು ಮಾತು. ಭಾಗವತದಲ್ಲಿ ಗೃಹಮೇಧೈ ಬೃಹದ್ಭುತ ಅಂತ ಬಂದಿದೆ. ಗೃಹಮೇಧರು ಅಂದರೆ ಗೃಹಸ್ಥರು ಅಂತ ಅಷ್ಟು ಮಾತ್ರ ಬಂದಿದೆ. ಆದರೆ ನಾವು ತಿಳ್ಕೊಳ್ಳುವಾಗ ಎಲ್ಲರನ್ನೂ ಕೂಡ ತಿಳ್ಕೊಳ್ಬೇಕು. ಬ್ರಹ್ಮಚಾರಿಗಳು, ಗೃಹಸ್ಥರು ಮತ್ತು ವಾನಪ್ರಸ್ಥರು, ಸನ್ಯಾಸಿಗಳು ಎಲ್ಲರನ್ನೂ ಕೂಡ ಭಾಗವತದಲ್ಲಿ ಹೇಳಲಿಲ್ಲ. ಬರೇ ಗೃಹಸ್ಥರನ್ನು ಹೇಳಿದರು. ಅದನ್ನು ಗಮನಿಸಿದರೆ ಅದು ಗೊಂದಲ ಆಗುವಂತೆ ಇದೆ. ಅದಕ್ಕಾಗಿ ಆ ಗೊಂದಲವನ್ನು ಪರಿಹಾರ ಮಾಡಲಿಕ್ಕಾಗಿಯೇ ಆಚಾರ್ಯರು ಬ್ರಹ್ಮಾಂಡದ ಪುರಾಣದ ಮಾತನ್ನು ಉದ್ಧರಿಸಿದ್ದಾರೆ. ಗೃಹಮೇಧೇಹಿ ಎಂಬ ಶಬ್ದದ ಗೃಹಸ್ಥರನ್ನು ಮಾತ್ರ ತಿಳ್ಕೊಳ್ಳುವುದಲ್ಲ, ಬ್ರಹ್ಮಚಾರಿಗಳನ್ನು, ವಾನಪ್ರಸ್ಥರನ್ನು ಎಲ್ಲರನ್ನೂ ಕೂಡ ಬ್ರಹ್ಮಾಂಡ ಪುರಾಣಕ್ಕೆ ಅನುಸಾರವಾಗಿ ತಿಳ್ಕೊಳ್ಬೇಕು. ಇದು ಈ ದೇವತೆಗಳು ಅಲ್ಲದೇ ಇದ್ದವರ ಒಂದು ಸ್ಥಿತಿ ಇದು. ದೇವತೆಗಳಾದವರು ತಮ್ಮ ಮಕ್ಕಳಿಗೆ ಯಾರು ದಾಯವನ್ನು ಕೊಡೋದಿಲ್ವೋ ಅವರ ಬಗ್ಗೆ ಅಪ್ರಜರು ಎಂಬ ಶಬ್ದದಿಂದ ಭಾಗವತ ಏನು ಹೇಳಬೇಕೋ ಅದನ್ನು ಹೇಳಿದೆ. ಇದು ನಾವಲ್ಲಿ ಗಮನಿಸಬೇಕಾದಂಥ ಸಂಗತಿ. ಇದು ಆ 20ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂಥ ಭಾಗವತ ತಾತ್ಪರ್ಯ. ಆದಿತ್ಯ ಮಂಡಲಸ್ಥಸ್ತು ಜ್ಞಾನಿನ ಬ್ರಹ್ಮಚಾರಿಣ. ಈ ಜ್ಞಾನಿಗಳಾದಂತಹ ಬ್ರಹ್ಮಚಾರಿಗಳು ಸೂರ್ಯಮಂಡಲದಲ್ಲಿರುವಂತಹ ಭಗವಂತನ ರೂಪವನ್ನು ಉಪಾಸನೆ ಮಾಡಿ ಮುಂದೆ ಮುಕ್ತರಾಗುವಾಗ ಅಲ್ಲೇ ಹೋಗಿ ಅದನ್ನು ತಲುಪ್ತಾರೆ ಅಂತ ಇಷ್ಟು ಬಂದಿದೆ. ಅದರ ಮುಂದೆ ಶ್ರುತಿ ವಿಚಕ್ರಮೆ ಅಂತ 20ನೇ ಶ್ಲೋಕ ಏನಿದೆ ಅದಕ್ಕೆ ಸಂಬಂಧಪಟ್ಟ ಭಾಗವತ ತಾತ್ಪರ್ಯ ತ್ರಿಪಾತ್ ಸಯೇವ ಭಗವಾನ್ ಸರ್ವಪ್ರಾಣಿಷು ಸಂಸ್ಥಿತ ನಿರನ್ಯೇಷು ಚ ವಿದ್ವತ್ಸು ತ್ರಿದಶೇಷು ವಿಶರೀಚು ಚ ಅಂತ ಏನಿದೆ ಅದು ಮುಂದಿನ ಭಾಗವತ ತಾತ್ಪರ್ಯ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇದು ಭಾಗವತ ತಾತ್ಪರ್ಯದ ವಿವರಣೆ ಆಯಿತು. ಇಲ್ಲಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಈ ಶ್ಲೋಕಗಳಿಗೆ ಏನು ಅರ್ಥ ಹೇಳಿದ್ದಾರೆ, ಸ್ವಲ್ಪ ಭಾಗವತ ತಾತ್ಪರ್ಯವನ್ನು ಅನುಸರಿಸಿ ಅವ್ರು ಹೇಳಿರ್ತಾರೆ. ಆದರೆ ಆ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಹೀಗೆ ನಾವು ಆ ಮೂಲ ಶ್ಲೋಕಗಳನ್ನು ಕೂಡ ಗಮನಿಸಬೇಕಾಗ್ತದೆ. ತೇಚಲೋಕಾ ತ್ರಿಲೋಕ್ಯಾ ಬಹಿರೇವ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು 3 ಲೋಕದಿಂದ ಹೊರಗೇ ಇವೆ ಅಂತ ಅದರ ತಾತ್ಪರ್ಯ. ಬೃಹತ್ತಿತಿ ಭಾವಪ್ರಧಾನ ಯಾದವಾರ್ಯ ಇದು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ. ಯಜ್ಞಪುಮಾನ್ ಅಂದರೆ ಯಜ್ಞಪುರುಷ ಅಂತ ಅರ್ಥ. ಈ ಬ್ರಹ್ಮಚಾರಿಗಳು ಈಗ ಬೃಹತ್ ಅಂದರೆ ಗೃಹಮೇಧದಲ್ಲಿ ಯಾರಿದ್ದಾರೆ, ಗೃಹಸ್ಥಾಶ್ರಮಿಗಳು ಯಾರಿದ್ದಾರೆ ಅವರ ಮೂಲಕ ಭಗವಂತ ಆರಾಧಿತನಾಗಿದ್ದಾನೆ. ಅಲ್ಲಿ ಬೃಹತ್ ಅಂತ ಬಂತಲ್ಲ, ಬೃಹತ್ ಅಂದರೆ ಬೃಹತ್ವೇನ ಅಂತ ಅದರ ತಾತ್ಪರ್ಯ. ಬೃಹತ್ವೇನ ಬ್ರಹ್ಮತ್ವೇನ ಬೃಹದ್ಭುತಃ, ಬಹಳ ದೊಡ್ಡವನು ಎಂಬುದಾಗಿ ಅವನನ್ನು ಉಪಾಸನೆ ಮಾಡ್ತಾರೆ. ಗುಣಪೂರ್ಣ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಬ್ರಹ್ಮಾರ್ಪಣ ಬುದ್ಧಿಯ, ಅವನಲ್ಲೇ ಎಲ್ಲಾ ಕರ್ಮಗಳನ್ನು ಉಪಾಸನೆ ಮಾಡ್ತಾರೆ. ಹೀಗೆ ಹುತಃ ಅವರಿಂದ ಪೂಜಿತನಾಗಿ ಭಗವಂತ ಅಲ್ಲಿದ್ದಾನೆ ಅಂತ ಅದರ ತಾತ್ಪರ್ಯ. ಇದು ವಿಜಯಧ್ವಜರು ಹೇಳಿದಂಥ ಅರ್ಥ. ಇಲ್ಲಿ ಬಹಿಹಿ ಅಂತಿದೆಯಲ್ಲ, ಅದಕ್ಕೆ ಯಾದವಾರ್ಯರು ಬರೀತಾರೆ. ಬಹಿಹಿ ಅಂತಂದ್ರೆ 3 ಲೋಕಕ್ಕಿಂತಲೂ
ಹೊರಗಿರುವಂಥದ್ದು ಅಂತ ಅದರ ತಾತ್ಪರ್ಯ. ಅದನ್ನು ಈ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು. ಅನಂತಾಸನ ಅಂತಂದರೆ ಶ್ವೇತದ್ವೀಪ ಅಂತ, ಅನಂತಾಸನ ಮತ್ತು ವೈಕುಂಠ ಅಂದ್ರೆ ಆಯಿತು. ನಾರಾಯಣಪುರ ಅಂದರೆ ಶ್ವೇತದ್ವೀಪ ಅಂತ ಅದರ ತಾತ್ಪರ್ಯ. ಅವನ 3 ರೂಪಗಳು ಅಲ್ಲಿವೆ. ಇಲ್ಲಿ ಯಾದವಾರ್ಯರು ಒಂದು ವಿಚಾರವನ್ನು ಬರೆದಿದ್ದಾರೆ. ಅದನ್ನ ನಮ್ಮ ಗುರುಗಳಂತ ಪುರಾಣಿಕಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೆದಿಲ್ಲ, ಆದರೆ ಸುಲಲಿತ ಭಾಗವತದಲ್ಲಿ ಅದನ್ನು ಅನುವಾದ ಮಾಡಿದ್ದಾರೆ. ಯದ್ಯಪಿ ಶ್ವೇತದ್ವೀಪ ಅನಂತಾಸನಯೋ ನ ತ್ರಿಲೋಕಾತ್ ಬಹಿಸ್ಥಿತತ್ವಂ ತಥಾಪಿ ಸ್ವರ್ಗಲೋಕತ್ವೇನ ಸಾಂಕಲ್ಪಿಕ ಸ್ವರ್ಗ ವಿವಕ್ಷಾಯಾಂ ತದುಪರಿತನತ್ವಂ ಸ್ವರ್ಗಸಮಾನೇ ಶ್ವೇತದ್ವೀಪೆ ಬಹುಲಕ್ಷೋಚ್ಚಿತೆ ಅನಂತಾಸನೆ ಉಪಪದ್ಯತೆ ಇತಿ ಧ್ಯೇಯಂ ಅಂತ ಅವರು ಒಂದು ಅರ್ಥ ಬರೆದಿದ್ದಾರೆ. ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಲೋಕಗಳೇನಿವೆ, ಅದರಲ್ಲಿ ಶ್ವೇತದ್ವೀಪ ಅನಂತಾಸನಗಳು ಭೂಲೋಕದಲ್ಲೇ ಇವೆ. ಆದ್ದರಿಂದ ಅದನ್ನು ತ್ರಿಲೋಕ್ಯ ಬಹಿ ಅಂತ ಹೇಳೋದು ಹೇಗೆ ಅಂದರೆ, ಬಹಳ ಎತ್ತರದಲ್ಲಿ ಸಾಂಕಲ್ಪಿಕ ಸ್ವರ್ಗಕ್ಕಿಂತಲೂ ದೂರ ಇರುವುದರಿಂದ ಅದು 3 ಲೋಕದ ಹೊರಗಿದೆ ಅಂತ ಹೀಗೆ ಅರ್ಥ ಬರೀತಾರೆ ಯಾದವಾರ್ಯರು. ದೇವತೆಗಳು ಮಾತ್ರ ಆ 3 ಲೋಕಗಳನ್ನು, ಅಲ್ಲಿರುವಂತಹ ಭಗವಂತನ ರೂಪಗಳನ್ನು ಉಪಾಸನೆ ಮಾಡ್ತಾರೆ, ಮತ್ತೆ ಅಲ್ಲೇ ಹೋಗಿ ಅವರು ಮುಕ್ತರಾಗ್ತಾರೆ ಕೂಡ ಅಂತ ಇದು ಯಾದವಾರ್ಯರ ಅಭಿಪ್ರಾಯ. ಆಪ್ನುವಂತಿ ಅಂದರೆ ಸಂಸಾರ ದಶಾಯಾಮ್ ಪೂಜಾದ್ಯರ್ಥಂ ಮುಕ್ತವತ್ತು ಸಾಯುಧ್ಯಾರ್ಥಂ. ಸಂಸಾರದಲ್ಲಿದ್ದಾಗ ಪೂಜೆ ಮಾಡಲಿಕ್ಕೋಸ್ಕರ ಅಲ್ಲಿ ಹೋಗಿ ಬರ್ತಾರೆ. ಮುಕ್ತಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಮುಕ್ತಿಯಲ್ಲಿ ಅಲ್ಲೇ ಹೋಗಿಬಿಡ್ತಾರೆ, ಸಾಯುಜ್ಯವನ್ನೇ ಪಡಿತಾರೆ ಅಂತ ಅದರ ತಾತ್ಪರ್ಯ. ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅಭಿಪ್ರಾಯ. ಈ ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ 17ನೇ ಅಧ್ಯಾಯದಲ್ಲಿ ಒಂದಿಷ್ಟು ವಿವರಣೆ ಬಂದಿದೆ. ಅದು ಸಾಂಕಲ್ಪಿಕ ಸ್ವರ್ಗ ಅಂತನ್ನೋದು ರಾಜಸರಾದವರಿಗೆ ಸಿಗುವಂತಹ ಸ್ವರ್ಗ ಅಂತ. ಸಾಂಕಲ್ಪಿಕ ಸ್ವರ್ಗ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಬೇಕು, ಅದಕ್ಕಾಗಿ ಇದನ್ನು ನಾನು ಹೇಳಿದೆ ಅಷ್ಟೆ. ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ ಫಲಂ ಕ್ರಮಾತ್, ಇದೆಲ್ಲ ಗೀತಾ ತಾತ್ಪರ್ಯದಲ್ಲಿ 17ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಚಾರ. ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ಸಾಂಕಲ್ಪಿಕ ಸ್ವರ್ಗ, ಮತ್ತೆ ತಾಮಸರಿಗೆ ಭೂತ ಪ್ರೇತ ಪಿಶಾಚಾದಿ ಜನ್ಮ ಅಂತ ಹೀಗೆಲ್ಲ ಫಲಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದೇನು ಸಾಂಕಲ್ಪಿಕ ಸ್ವರ್ಗ ಅಂದ್ರೆ ಸ್ವರ್ಗದ ಪ್ರತಿನಿಧಿಯಾಗಿರುವಂತಹ ಒಂದು ಲೋಕ ಅಷ್ಟೇ. ಅದನ್ನೇ ಸಾಂಕಲ್ಪಿಕ ಸ್ವರ್ಗ ಅಂತ ಹೇಳ್ತಾರೆ. ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ಅದೇ ಅಧ್ಯಾಯದಲ್ಲಿ ಮತ್ತೆ ಮುಂದೊಂದು ಕಡೆ ಬಂದಿದೆ. ಲೋಕಸ್ಯ ದೀನ ದೇವಾನಾಂ ಸನಾಂನಾಂ ವಾಸವಾದಿಭಿ ಯಾಗತ್ತು ರಾಜಸಾತ್ ಸ್ವರ್ಗ ಸಾಂಕಲ್ಪಿಕ ಉದಾಹೃತಃ. ಸಾತ್ವಿಕ ಯಾಗ, ರಾಜಸಯಾಗ, ತಾಮಸಯಾಗ ಅಂತ ಹೀಗೆಲ್ಲ ಇದೆ. ಯಾರು ರಾಜಸಯಾಗ ಮಾಡ್ತಾರೆ ಅವರಿಗೆ ಸಾಂಕಲ್ಪಿಕ ಸ್ವರ್ಗ ಆಗ್ತದೆ, ಹೊರತು ನಿಜವಾದ ಮುಖ್ಯ ಸ್ವರ್ಗ ಆಗೋದಿಲ್ಲ. ಈ ಸಾಂಕಲ್ಪಿಕ ಸ್ವರ್ಗದಲ್ಲಿ ಕೆಲವರು ಇಂದ್ರ ಇತ್ಯಾದಿ ಹೆಸರಿನಿಂದ ಇರ್ತಾರೆ, ಆದರೆ ಅವರು ಇಂದ್ರಾದಿ ದೇವತೆಗಳಲ್ಲ. ಇಂದ್ರ, ಬ್ರಹ್ಮ ಇತ್ಯಾದಿ ಎಲ್ಲ ಹೆಸರಿನ ಇರ್ತಾರೆ, ಆದರೆ ಅವರು ನಿಜವಾದ ದೇವತೆಗಳಲ್ಲ, ಅಪಭೃಷ್ಟ ದೇವತೆಗಳವರು. ಅವರೆಲ್ಲ ರಾಜಸರು, ತಾಮಸರು, ಏನೋ ಒಂದು ಆಗಿರ್ತಾರೆ. ಅಂತೂ ಚತುರ್ಮುಖ ಬ್ರಹ್ಮ, ಭಗವಂತನ ಭಕ್ತನಾದಂತಹ ಇಂದ್ರ, ರುದ್ರಾದಿಗಳೇನಿದ್ದಾರೆ ಅದೇ ಹೆಸರೇ ಅವರಿಗೂ ಇರ್ತದೆ. ಆದರೆ ಇವರೆಲ್ಲ ಅಪಭೃಷ್ಟ ದೇವತೆಗಳು ಅಂತಲೇ ಕರೀತಾರೆ, ಆದರೆ ಅಪಭೃಷ್ಟ ದೇವತೆಗಳು ಅಂತ ಅದರ ತಾತ್ಪರ್ಯ. ಅದು ಈ ಸಾಂಕಲ್ಪಿಕ ಸ್ವರ್ಗ ಅಂತ ಕರೆಸ್ಕೊಳ್ತದೆ. ಅಂತೂ ಸಾಂಕಲ್ಪಿಕ ಸ್ವರ್ಗಕ್ಕಿಂತ ಮೇಲೆ ಎತ್ತರದಲ್ಲಿ ಸಾಂಕಲ್ಪಿಕ ಸ್ವರ್ಗದಿಂದಲೂ ಆಚೆ ಇರುವುದರಿಂದ ಅಂತ ಹೀಗೆ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಅದನ್ನ ವಿಜಯಧ್ವಜರು ಬರೆದಿಲ್ಲ, ಮತ್ತೆ ಪ್ರಬೋಧಿನಿ, ದೀಪಿಕಾ ಅಂತ ಏನು ವ್ಯಾಖ್ಯಾನಗಳಿವೆ ಭಾಗವತ ತಾತ್ಪರ್ಯಕ್ಕೆ, ಅವರು ಕೂಡ ಬರೆದಿಲ್ಲ. ಗೋವಿಂದಾಚಾರ್ಯರು ಕೂಡ ಅದನ್ನೇನು ಹೇಳಿಲ್ಲ. ಯಾದವೇಂದ್ರರು ಮತ್ತೆ ಅನಂತ ತೀರ್ಥರು ಮೊದಲಾದ ವ್ಯಾಖ್ಯಾನಕಾರರಿದ್ದಾರೆ, ಅವರು ಕೂಡ ಯಾರು ಅದನ್ನ ಹೇಳಿಲ್ಲ. ಆದ್ರಿಂದ ಇದು ಸ್ವಲ್ಪ ವಿವಾದಕ್ಕೆ ಕಾರಣ ಆಗ್ತದೆ. ಅದರ ಬಗ್ಗೆ ವಿದ್ವಾಂಸರು ಇನ್ನಷ್ಟು ವಿಮರ್ಶೆ ಮಾಡಬೇಕು.
ಪುರಾಣಿಕಾಚಾರ್ಯರು ಕೂಡ ಭಾಗವತ ತಾತ್ಪರ್ಯ ಬರೆಯುವಾಗ ಅದನ್ನು ಬರೆದಿಲ್ಲ, ಸುಲಲಿತ ಭಾಗವತದಲ್ಲಿ ಮಾತ್ರ ಬರೆದಿದ್ದಾರೆ. ಅವರೇ ನಮ್ಮ ಗುರುಗಳು ಇದ್ರೆ ನಾವು ಅವ್ರನ್ನ ಕೇಳಬಹುದಿತ್ತು, ಅವರೀಗ ನಮ್ಮ ನಡುವೆ ಇಲ್ಲ. ಆದ್ದರಿಂದ ಇದ್ರ ಬಗ್ಗೆ ಮತ್ತಷ್ಟು ವಿಚಾರ ನಡೀಬೇಕು. ಸಾಮಾನ್ಯ ಶ್ರೋತೃಗಳಾದವರು ಅವ್ರಿಗೆ ಗೊಂದಲ ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಏನು ತೀರ್ಮಾನ ಮಾಡ್ಕೊಳ್ಬೇಕು ಅಂತ, ತೀರ್ಮಾನ ಏನು ಬಹಳ ಅವಸರದಿಂದ ಮಾಡಬೇಕಾದ ಅಗತ್ಯ ಏನೂ ಇಲ್ಲ. ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಮಾಡಿದರೆ ಸಾಕು ಅಂತ ತಿಳ್ಕೊಂಡ್ರೆ ಆಯ್ತು. ಅಂತೂ 3 ಲೋಕದಿಂದ ಹೊರಗಿವೆ ಅಂತ ಬಂದಿದೆ, ಪಾದಾಸ್ತಯೋ ಬಹಿಸ್ವಾಸನ್ ಅಂತ. 3 ಲೋಕದಿಂದ ಹೊರಗಿವೆ ಅಂತ ಪುರಾಣಿಕಾಚಾರ್ಯರು ಕೂಡ ಭಾಗವತ ತಾತ್ಪರ್ಯದಲ್ಲಿ ಅನುವಾದ ಮಾಡೇ ಇದ್ದಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಎಲ್ಲ ವಿಷಯಗಳು, ಸಣ್ಣ ಸಣ್ಣ ಸೂಕ್ಷ್ಮಾಂಶಗಳನ್ನು ಕೂಡ ಇದೇ ಈ ಸಂದರ್ಭದಲ್ಲೇ ನಾವು ತಿಳ್ಕೊಳ್ಬೇಕು ಅಂತ ಅವಸರ ಮಾಡುವುದರಿಂದ ಏನೂ ಲಾಭ ಇಲ್ಲ. ಗೃಹಿಣಾಂ ಪದಂ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಯಾದವಾರ್ಯರು ವ್ಯಾಖ್ಯಾನ ಮಾಡಿದಂತೆ ಅದರ ವಿಷಯಗಳೇನು ಅಂತ ನಾವು ನೋಡಿದ್ದೇವೆ. ವಿದ್ವಾಂಸರಾದವರು ಮತ್ತಷ್ಟು ಅದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾವು ನೋಡಿ ಆಗಿದೆ. ಗೃಹಮೇಧೈ ಅಬೃಹದ್ಭೂತಃ ಅಂತ ಕೆಲವು ಕಡೆ ಪಾಠ ಇದೆ, ಅಬೃಹತ್ ಅಂತ. ಆದರೆ ಆ ಪಾಠಕ್ಕಿಂತ ಬೃಹದ್ಭೂತಃ, ಗುಣಪೂರ್ಣ ಎಂಬುದಾಗಿ ಆತನನ್ನು ಉಪಾಸನೆ ಮಾಡ್ತಾರೆ ಈ ಗೃಹಸ್ಥರಾದವರು ಅಂತ ಅರ್ಥ ಇಟ್ಕೊಂಡ್ರೆ ಆ ಪಾಠ ಹೆಚ್ಚು ಚೆನ್ನಾಗಿರ್ತದೆ. ಗೃಹಮೇಧೈ ಗೃಹಸ್ಥಾಶ್ರಮೋಚಿತ ಯಜ್ಞವದ್ಭಿ, ಗೃಹಸ್ಥಾಶ್ರಮದಲ್ಲಿರುವಂತಹ ಕರ್ತವ್ಯಗಳನ್ನು ಏನು ಮಾಡಬೇಕೋ ಆ ಕರ್ತವ್ಯಗಳನ್ನು ಮಾಡ್ತಾ ಬೃಹತ್ ಅಂದ್ರೆ ಪೂರ್ಣವಾಗಿ, ಸಾಂಗವಾಗಿ ಅಂತ ಅರ್ಥ ಬರೀತಾರೆ ಯಾದವಾರ್ಯರು. ಸಾಂಗವಾಗಿ ಭಗವಂತ ಪೂಜ್ಯನಾಗಿದ್ದಾನೆ ಅಂತ. ಹೀಗೆ ಭಗವಂತನ ಈ ರೂಪ, ಯಜ್ಞಭುಮಾನ ಅನ್ನುವ ರೂಪ ತ್ರಿಲೋಕದ ಒಳಗೇ ಇದೆ, ವೈಶ್ವಾನರ ಲೋಕದಲ್ಲೇ ಇದೆ. ಗೃಹಸ್ಥರು ಅದನ್ನು ಪೂಜೆ ಮಾಡ್ತಾರೆ. ಆ ರೂಪ ಮಾತ್ರ ಅಲ್ಲ, ವಾನಪ್ರಸ್ಥರಿಗೆ ಪೂಜ್ಯವಾದ ರೂಪ, ಬ್ರಹ್ಮಚಾರಿಗಳಿಗೆ ಪೂಜ್ಯವಾದ ರೂಪ, ಮತ್ತು ಇವು ಕೂಡ ಈ ತ್ರಿಲೋಕದ ಒಳಗೇ ಇವೆ ಅಂತನ್ನೋದನ್ನು ನಾವು ತಿಳ್ಕೋಬೇಕು ಈ ಶ್ಲೋಕದ ವಿವರಣೆ ನೋಡುವಾಗ. ಅಲ್ಲಿಗೆ ಈ 19ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು, ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.